ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಿಸುವ ಮೊದಲು ಮಾಡಿದ ಕೊನೆಯ ಪ್ರವಚನದ ಸಾರಾಂಶ. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡಬೇಕು. ಸಮಾಜಕ್ಕೆ ಒಳಿತಾಗುವಂತೆ ಮಾಡುವುದೇ ನಿಜವಾದ ದೇವರ ಪೂಜೆ. ಕಳೆದು ಹೋದ ಒಂದು ನಿಮಿಷವೂ ಮತ್ತೆ ಬಾರದು ಎಂಬುದನ್ನು ಮರೆಯಬಾರದು. ಸುಜ್ಞಾನ ಎಂಬುದು ಎಲ್ಲ ಪವಾಡಗಳಿಗಿಂತ ಮಿಗಿಲು. ಜ್ಞಾನವಿಲ್ಲದಿದ್ದರೆ ಯಾವ ಪವಾಡವೂ ಘಟಿಸದು. ಕ್ರಿಮಿ ಕೀಟಗಳಿಗೂ ನಾವು ಮಾಡುವ ಸೇವೆ ತಲುಪಬೇಕು ಎಂದವರು ನಮ್ಮ ರಾಯರು. ಹಸಿದವನಿಗೆ ಅನ್ನ ಹಾಕಿದರೆ ಸಾಲದು, ಅನ್ನ ಸಂಪಾದನೆ ಹೇಳಿಕೊಟ್ಟರೆ ಶಾಶ್ವತ ಪರಿಹಾರ. ನೀರಿನಿಂದ ಮೀನು ತೆಗೆದಂತೆ ಭಗವಂತನನ್ನು ಮರೆತ ಜೀವನ ಒದ್ದಾಟದ ಜೀವನ. ಹರಿ ಭಕ್ತಿಗೆ ಜಾತಿ ಮತ ಭೇದವಿಲ್ಲ. ದೇಹಕ್ಕೆ ಮನಸ್ಸಿಗೆ ಆಧ್ಯಾತ್ಮವೇ ಶಕ್ತಿ. ದ್ವೇಷ ಅಸಡ್ಡೆ ಇದ್ದರೆ ಮನುಷ್ಯ ಉದ್ಧಾರ ಆಗಲ್ಲ. ನಮ್ಮಿಂದ ರಾಯರಿಗೆ ಏನು ತಾನೇ ಅರ್ಪಿಸಲು ಸಾಧ್ಯ? ನಮಗೆ ಸಾಧ್ಯವಾಗುವುದು ಇಷ್ಟೇ: ನಿಸ್ವಾರ್ಥ ಭಕ್ತಿ, ಸತ್ಯ ನುಡಿ, ಪ್ರಾಮಾಣಿಕವಾದ ಬದುಕು, ದ್ವೇಷ, ಅಸೂಯೆ, ಮದ, ಮತ್ಸರ, ಕಾಮ, ಕ್ರೋಧವನ್ನು ತ್ಯಜಿಸಿ ಶ್ರೀ ಗುರುರಾಯರಿಗೆ ಶರಣಾಗತಿಯಾಗಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.